ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಂಬ ಸ್ತೋತ್ರವನ್ನು ಪಠಿಸುತ್ತಾ ಎನ್ನ ಮನದಾಳದಲ್ಲಿ ಶ್ರೀ ಸಿದ್ಧಾರೂಢ ಶ್ರೀಗಳನ್ನು ನೆನೆಸುತ್ತಾ ಇಂದಿನ ಈ ವಿಡಿಯೋದಲ್ಲಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಸರ್ವಧರ್ಮ ಸಮನ್ವಯ ಆಧ್ಯಾತ್ಮಿಕ ಪುಣ್ಯ ಪವಿತ್ರ ಮತ್ತು ಪೂಜ್ಯ ಸ್ಥಳವಾದ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠದ ಬಗ್ಗೆ ತಿಳಿಯೋಣ. 19ನೇ ಶತಮಾನದ ಈ ಮಠವು ಶಿವನ ಅವತಾರವೆಂದು ನಂಬಲಾದ ಶ್ರೀ ಸಿದ್ಧಾರೂಢರ ತಪಭೂಮಿಯಾಗಿದೆ. ಸದ್ಗುರು ಶ್ರೀ ಸಿದ್ಧಾರೂಢ ಮಹಾರಾಜರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಸಂಚರಿಸಿ ಹುಬ್ಬಳ್ಳಿಯಲ್ಲಿ ಬಂದು ನೆಲೆಸಿದರು. ಇವರು ಯಾವುದೇ ಜಾತಿ ಭೇದವಿಲ್ಲದೆ ಭಕ್ತರಿಗೆ ಜ್ಞಾನ ಮತ್ತು ಅನ್ನದಾನ ಮಾಡಿದ ಮಹಾನ್ ದೈವಿ ಪುರುಷರಾಗಿದ್ದರು. ಶ್ರೀ ಸಿದ್ಧಾರೂಢರು ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಳಕಾಪುರವೆಂಬ ಸಣ್ಣ ಹಳ್ಳಿಯಲ್ಲಿ ದಿನಾಂಕ 26/3/1836 ಸಂಜೆ ಸುಮಾರು 6:15 ಗಂಟೆಗೆ ಜನಿಸಿದರು. ಸರಳ ಸಜ್ಜನರೆಂದು ಹೆಸರಾದ ಗುರು ಶಾಂತಪ್ಪ ಮತ್ತು ದೇವಮಲ್ಲಮ್ಮ ಎಂಬ ಆದರ್ಶ ದಂಪತಿಗಳೇ ಶ್ರೀ ಸಿದ್ಧಾರೂಢ ಸ್ವಾಮಿಗಳಿಗೆ ತಂದೆ ತಾಯಿಗಳಾದರು. ಇವರ ನಾಮಕರಣ ಸಮಯದಲ್ಲಿ ವೀರಭದ್ರ ಸ್ವಾಮಿಗಳೆಂಬ ಒಬ್ಬ ಮಹಾತ್ಮರು ಆಗಮಿಸಿ ಈತನಿಗೆ ಸಿದ್ದಪ್ಪ ಎಂದು ಹೆಸರಿಡುವಂತೆ ಸೂಚಿಸಿದರಂತೆ. ಶಿಶುವಿನ ಸಾಮುದ್ರಿಕ ಲಕ್ಷಣಗಳನ್ನು ಕಂಡು ಬೆರಗಾಗಿ ದೇವಮ್ಮಳಿಗೆ, ತಾಯಿ, ಈ ಗಂಡು ಮಗು ಸಾಮಾನ್ಯ ಶಿಶುವೆಂದು ಭ್ರಮನಿಸಬೇಡ, ಈ ಮಗು ಎಲ್ಲ ಸಿದ್ಧಿಗಳನ್ನು ಪಡೆದುಕೊಂಡೇ ಜನಿಸಿದೆ ಎಂದು ಹೇಳಿದರು. ಪೂಜ್ಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ತುಂಬ ಚಿಕ್ಕವರಿರುವಾಗಲೇ ಕೆಲವು ಪವಾಡಗಳನ್ನು ಮಾಡಿದರೆಂದು ಹೇಳಲಾಗುತ್ತದೆ. ಅವರು ಯಾವುದೋ ಒಂದು ಕಾರಣದಿಂದ ಒಂದು ಎಮ್ಮೆಗೆ ನೀನು ಸಾಯಿ ಎಂದರಂತೆ ಅದು ಸತ್ತು ಬಿದ್ದಿತಂತೆ. ಅನಂತರ ಎಮ್ಮೆಯ ಮಾಲೀಕರು ಗೋಳನ್ನು ನೋಡಲಾರದೆ ಬದುಕು ಎಂದು ಹೇಳಿದ ಕೂಡಲೇ ಅದು ಬದುಕಿ ಎಂದಿನಂತೆ ಎದ್ದು ನಿಂತಿತಂತೆ. ಅನಂತರ ಸಂಕ್ರಾಂತಿ ಹಬ್ಬದ ದಿನ ತನ್ನ ಗೆಳೆಯರನ್ನೆಲ್ಲ ಮನೆಗೆ ಕರೆದು ಒಂದು ಚಿಕ್ಕ ಮಡಿಕೆಯಲ್ಲಿದ್ದ ಎಳ್ಳು ಬೆಲ್ಲಗಳನ್ನು ಎಲ್ಲರಿಗೆ ಹಂಚಿದರು. ಎಷ್ಟು ಜನರಿಗೆ ಕೊಟ್ಟರೂ ಎಷ್ಟು ಜನರಿಗೆ ಹಂಚಿದರೂ ಆ ಎಳ್ಳು ಬೆಲ್ಲಗಳು ಮುಗಿಯಲೇ ಇಲ್ಲ. ಆಮೇಲೆ ಒಂದು ದಿನ ಒಬ್ಬ ಹುಡುಗನಿಗೆ ಜಲಸ್ತಂಭನ ವಿದ್ಯೆಯನ್ನು ಕಲಿಸಲು ಆತ ಕೆರೆಯಲ್ಲಿ ಮುಳುಗಿದನು. ಆ ಹುಡುಗನ ತಾಯಿ ತನ್ನ ಮಗನು ಸತ್ತು ಹೋದನೆಂದು ಅಳುತ್ತಿರುವಾಗ ಆಗ ಮರುಕುಗೊಂಡು ಆ ಹುಡುಗನ ಹೆಸರನ್ನು ಶ್ರೀ ಸಿದ್ಧಾರೂಢರು ಗಟ್ಟಿಯಾಗಿ ಕರೆದೊಡನೆಯೇ ಆ ಹುಡುಗನು ನೀರಿನಿಂದ ಮೇಲೆದ್ದು ತಾಯಿಯ ಬಳಿಗೆ ಬಂದು ಸೇರಿದನು. ಈ ಸಿದ್ಧಾರೂಢ ಸ್ವಾಮಿಗಳು ಜೀವನದುದ್ದಕ್ಕೂ ಅನೇಕ ಪವಾಡಗಳು ಸಂಭವಿಸಿದವು. ಅವರು ಎಂದಿಗೂ ಅದನ್ನು ಪ್ರದರ್ಶಿಸಲಿಲ್ಲ. ಅವರ ಆಶ್ರಮದಲ್ಲಿ ಇಂದಿಗೂ ದಿನನಿತ್ಯ ಅನ್ನದಾನ, ಶಿವಭಜನೆ, ಧ್ಯಾನ, ಜಪ, ತಪ, ವೃತ, ಪೂಜೆ, ಪುನಸ್ಕಾರ ನಡೆಯುತ್ತದೆ. ಶ್ರೀ ಸಿದ್ಧಾರೂಢರ ಜೋಳಿಗೆ ಜಗಕ್ಕೆಲ್ಲ ಹೋಳಿಗೆ ಎಂಬ ನಾಣ್ಣುಡಿ ಪ್ರಸಿದ್ಧವಾಗಿದೆ. ಶ್ರೀ ಸಿದ್ಧಾರೂಢರು 1929 ಆಗಸ್ಟ್ 21ರಂದು ದೇಹ ತ್ಯಾಗ ಮಾಡಿದರು. ಹೀಗೆ ಮಹಾನ್ ಸಂತರು, ತಪಸ್ವಿಗಳು, ಯೋಗಿಗಳು, ತ್ಯಾಗಿಗಳು ಆದ ಶ್ರೀ ಸದ್ಗುರು ಸಿದ್ಧಾರೂಢ ಮಹಾರಾಜರು ತಮ್ಮ 6ನೇ ವಯಸ್ಸಿನಲ್ಲಿ ಮನೆಯನ್ನು ತೊರೆದು
ಗುರು ಗಜದಂಡ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಜ್ಞಾನವನ್ನು ಪಡೆದು ದೇಶದ ತುಂಬೆಲ್ಲ ಸಂಚರಿಸಿ ಕೊನೆಗೆ ಹುಬ್ಬಳ್ಳಿಯಲ್ಲಿ ಬಂದು ನೆಲೆಸಿದರು. ಇವರ ಗದ್ದುಗೆ ಹುಬ್ಬಳ್ಳಿಯಲ್ಲಿ ಒಂದು ಪ್ರಸಿದ್ಧ ತೀರ್ಥ ಯಾತ್ರಾ ಕ್ಷೇತ್ರವಾಗಿದೆ. ಇದು ಹುಬ್ಬಳ್ಳಿ ನಗರದ ಹೃದಯ ಭಾಗದಲ್ಲಿದ್ದು ಮತ್ತು ರಾಷ್ಟ್ರೀಯ ಹೆದ್ದಾರಿಗೆ ಈ ಸಮೀಪದಲ್ಲಿ ಈ ಮಠವಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಬಾಲಗಂಗಾಧರ ತಿಲಕರಂಥ ಮಹಾನ್ ನಾಯಕರು ಈ ಮಠಕ್ಕೆ ಭೇಟಿಯನ್ನು ನೀಡಿದ್ದರು ಎಂಬುದು ಈ ಮಠದ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಹೆಚ್ಚಿಸಿದೆ. ಇಲ್ಲಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ನಡೆಯುವ ವಾರ್ಷಿಕ ಜಾತ್ರೆಯು ಬಹಳ ಅದ್ದೂರಿಯಾಗಿರುತ್ತದೆ. ಮಹಾಶಿವರಾತ್ರಿಯಂದು ನಡೆಯುವ ಜಾತ್ರೆ ಮತ್ತು ರಥೋತ್ಸವ ಹಾಗೂ ಮಠದ ಆವರಣದಲ್ಲಿರುವ ಪುಷ್ಕರಣಿಯಲ್ಲಿ ನಡೆಯುವ ತೆಪ್ಪೋತ್ಸವ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ. ಈ ಒಂದು ಕಾರ್ಯಕ್ರಮದಲ್ಲಿ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಬರುತ್ತಾರೆ. ಈ ಸಂದರ್ಭದಲ್ಲಿ ಆರೂಢರ ಆರತಿ ಕಾರ್ಯಕ್ರಮಗಳು ಕೂಡ ವಿಶೇಷವಾಗಿ ನಡೆಯುತ್ತವೆ. ಹೀಗೆ ಶ್ರೀ ಸಿದ್ಧಾರೂಢರು ಸಿದ್ಧಿ ಪುರುಷರು, ಅವಧೂತರು, ಶಿವನ ಅವತಾರವೆಂದು ಹೆಸರಾಗಿದ್ದರು. ಹಾಗಾಗಿ ನೀವು ಎಲ್ಲರೂ ಈ ಮಠಕ್ಕೆ ಭೇಟಿಯನ್ನು ನೀಡಿ ಶ್ರೀ ಸಿದ್ಧಾರೂಢರ ಕೃಪೆಗೆ ಪಾತ್ರರಾಗೋಣ ಎಂದು ಹೇಳುತ್ತಾ ಈ ವಿಡಿಯೋಗೆ ವಿದಾಯವನ್ನು ಹೇಳೋಣ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.